ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮುಂಚೆ ಆಫೀಸಿಂದ ಬಂದೆ. ಸೊ ರೂಮೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಲ್ಮೋಸ್ಟ್ ಈವನ್ ಲಾಸ್ಟ್ ವೀಕ್ ಕೂಡ ಆಫೀಸ್ಗೆ ಹೋಗಿದ್ದೆ, ಈ ವೀಕ್ ಕೂಡ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ನನಗೆ ಟೈಮ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇವತ್ತು ಏನೇ ಆದ್ರೂ ರೂಮೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ, ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ ಇಸ್ ಸೋ ಮೆಸ್ಸಿ, ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ. ಯಾಕಂದರೆ ನಾನು ಪಿ ಜಿನಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರು ಡೈಲಿ ಬಂದು ಕ್ಲೀನ್ ಮಾಡ್ತಾ ಇಲ್ಲ. ಹಾಗಾಗಿ ನನ್ನ ರೂಮ್ ನಾನೇ ಕ್ಲೀನ್ ಮಾಡ್ಕೋಬೇಕು. ಬಟ್ ದಟ್ಸ್ ಓಕೆ. ಆ್ಯಂಡ್ ನಂಗೆ ತುಂಬ ಹಸುವಾಗ್ತಾ ಇದೆ, ಏನಾದರೂ ತಿನ್ನಬೇಕಂತ ಅನ್ನಿಸ್ತಾ ಇದೆ. ಏನಾದರೂ ಹಸುವಾದಾಗ ನಾನು ಯೋಗರ್ಟ್ ತಿಂತೀನಿ. ದಟ್ಸ್ ಮೈ ಗೋ ಟು ಥಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನಾನು ಸ್ವಲ್ಪ ಡಯಟ್ ಫಾಲೋ ಮಾಡೋಣ ಅಂತ ಅಂದ್ಕೊಂಡು ಆಫ್ಟರ್ನೂನ್ ಸ್ಯಾಲೆಡ್ ತಿಂದಿದ್ದೆ, ಬೆಳಗ್ಗೆ ಇಡ್ಲಿ ತಿಂದಿದ್ದೆ ಅಷ್ಟೇ. ಬಿಕಾಸ್ ಐ ಡಿಂಟ್ ವಾಂಟ್ ಟು ಈಟ್ ಎನಿಥಿಂಗ್. ಬೇರೆ ಏನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಆ್ಯಂಡ್ ಈ ಒಂದು ಯೋಗರ್ಟ್ ಜೊತೆ ನಾನು ಸ್ವಲ್ಪ ಪೊಮೊಗ್ರೆನೇಟ್ ಇದೆ, ಅದನ್ನು ಪೀಲ್ ಮಾಡಿಬಿಟ್ಟು ಅದರೊಳಗಡೆ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಬಿಕಾಸ್ ನನಗದು ತುಂಬ ಇಷ್ಟ ಆಗುತ್ತೆ ಅದನ್ನು ತಿನ್ನೋದಕ್ಕೆ. ಸೊ ಇದರೊಳಗಡೆ ನಾನು ಸ್ವಲ್ಪ ಪೊಮೊಗ್ರೆನೇಟ್ ಹಾಕ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಂಡು ತಿಂದರೆ ಸ್ವಲ್ಪ ಐಸ್ ಕ್ರೀಮ್ ಥರ ಫೀಲ್ ಕೊಡುತ್ತೆ. ಅದು ಇಟ್ಸ್ ನಾಟ್ ದಟ್ ಬ್ಯಾಡ್, ಇಟ್ಸ್ ಗುಡ್. ನೀವು ಯೋಗರ್ಟ್ ಜೊತೆ ಯಾವ ಫ್ರೂಟ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನೈಸ್. ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಫೈನಲಿ ಸ್ವಲ್ಪ ಓಕೆ ಇಷ್ಟು ಅನ್ನಿಸ್ತಿದೆ. ಇಟ್ಸ್ ನಾಟ್ ದ್ಯಾಟ್ ಗ್ರೇಟ್ ಬಿಕಾಸ್ ತುಂಬ ಕಂಜೆಸ್ಟೆಡ್ ಆಗಿರೋದ್ರಿಂದ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಅದು ಗಲೀಜ್ ಅನ್ಸುತ್ತೆ. ಸ್ವಲ್ಪ ಸ್ಪೇಷಿಯಸ್ ಆಗಿದ್ದಾಗ ನಿಮಗೆ ಕ್ಲೀನ್ ಮಾಡಿದ್ರು ಅದು ಗೊತ್ತಾಗುತ್ತೆ ನಿಮಗೆ. ಬಟ್ ಇಲ್ಲಿ ಕಂಜೆಸ್ಟೆಡ್ ಆಗಿರೋದ್ರಿಂದ ಎಷ್ಟೇ ಕ್ಲೀನ್ ಮಾಡಿದ್ರು ಗಲೀಜ್ ಅನ್ನಿಸ್ತಿರುತ್ತೆ. ಆ್ಯಂಡ್ ಸ್ವಲ್ಪ ಜನ ಕೇಳ್ತಾ ಇದ್ರು, ನನ್ನ ಫ್ರೆಂಡ್ಸ್ಗಳಿರ್ಬೋದು ಅಥವಾ ನನ್ನ ಬ್ಲಾಗ್ ಎಲ್ಲ ನೋಡ್ತಾರಲ್ಲ, ಒಬ್ಬೊಬ್ರು ಕೇಳ್ತಾ ಇದ್ರು ಲೈಕ್ ಹೌ ಡು ಯು ಮ್ಯಾನೇಜ್ ಯುವರ್ ಆಫೀಸ್ ವರ್ಕ್ ಮತ್ತು ಬ್ಲಾಗಿಂಗ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಆವಾಗ ದೇರ್ ವಾಸ್ ಅ ಟೈಮ್ ಏನಂದ್ರೆ ನಾನು ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡ್ತಾ ಇದ್ದೆ. ನೀವು ನೋಡಿರ್ಬೋದು ನನ್ನದು ವ್ಲಾಗ್ಗಳನ್ನ ನೀವು ಸ್ಕ್ರಾಲ್ ಡೌನ್ ಮಾಡಿ ನೋಡಿದ್ರೆ ಒಂದೊಂದ್ಸಲ ನಾನು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡಿದ್ದೀನಿ. ಸೊ ಅದು ಹೇಗೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಇಟ್ ವಾಸಂಟ್ ಈಸಿ ಫಾರ್ ಮೀ. ಅವಾಗೇನು ಈಸಿ ಅಂತ ಹೇಳಲ್ಲ. ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಈವ್ನಿಂಗು ನಾನು ಆಫೀಸ್ಗೆ ಏನಾದರೂ ಹೋಗಿದ್ರೆ ಮುಗಿಸ್ಕೊಂಡು ಆಫೀಸಿಂದ ಮನೆಗೆ ಬಂದು ಅಥವಾ ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು ಕೂಡ ದೇರ್ ಲಾಟ್ ಆಫ್ ಪೀಪಲ್ ಪ್ರಾಬ್ಲಿ ಅವರು ಬ್ರೇಕ್ ಎಲ್ಲ ತಗೋಬಹುದು. ಬಟ್ ನಾನು ಹೇಗೆ ಅಂತ ಹೇಳಿದ್ರೆ ಕೆಲಸ ಅಂತ ಹೇಳಿದಾಗ ನಾನು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ನನ್ನ ಕೆಲಸ ಆಫೀಸಲ್ಲಿ ಹೇಗೆ ಮಾಡ್ತೀನಿ ಮನೆಯಲ್ಲೂ ಹಾಗೆ ಮಾಡ್ತೀನಿ ನಾನು. ಸೊ ಅದೆಲ್ಲ ಮುಗಿಸ್ಕೊಂಡು ಸಮ್ಟೈಮ್ ಜಾಸ್ತಿ ಕೆಲಸ ಇದ್ರೆ ನೀವು ಸ್ಟ್ರೆಚ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಶೂಟ್ ಮಾಡಿ ಒಂದೊಂದ್ಸಲ ಡಿನ್ನರ್ ಮಾಡೋದಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ ಆ್ಯಂಡ್ ವರ್ಕೌಟ್ ಮಾಡೋದಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಶೂಟ್ ಎಲ್ಲ ಮಾಡಿ ಮುಗಿಸ್ಕೊಂಡು ಅದಾದ್ಮೇಲೆ ಎಡಿಟಿಂಗ್ ಮಾಡೋದಕ್ಕೆ ಕೂತ್ಕೋತಾ ಇದ್ದೆ. ಎಡಿಟಿಂಗ್ ಮಾಡೋದಕ್ಕೆ ಕೂತ್ಕೊಂಡಾಗ ನನಗೆ ನೈಟ್ 3 o'clock 4 o'clock ಎಲ್ಲ ಆಗ್ಬಿಡ್ತಾ ಇತ್ತು. ಅದಾದ್ಮೇಲೆ ಒಂದು ಸಮ್ಟೈಮ್ಸ್ ದೇರ್ ವಾಸ್ ಎ ಟೈಮ್ ಓನ್ಲಿ 2-3 hours ಎಲ್ಲ ನಿದ್ದೆ ಮಾಡಿ ಎದ್ದಿದ್ದೀನಿ. ಆ ಥರ ಎಲ್ಲ ಆಗ್ತಾ ಇತ್ತು. ಆ್ಯಂಡ್ ಏನಾದರೂ ನಾನು ಫ್ರೈಡೇ ಇದೆ ಅಂತ ಹೇಳಿದಾಗ ಸ್ಯಾಟರ್ಡೆ ನನಗೆ ನಿದ್ದೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಅಂದ್ಕೊಂಡು ಫ್ರೈಡೇ ನೈಟ್ ಎಲ್ಲ ಕೂತ್ಕೊಂಡು ಮಾಡ್ತಾ ಇದ್ದೆ, ವಿಚ್ ಇಸ್ ನಾಟ್ ಸಜೆಸ್ಟಬಲ್. ಆದರೆ ಯಾವಾಗಲೂ ಮಾಡೋಕ್ಕೆ ಹೋಗ್ಬಾರ್ದು, ತುಂಬ ಎಕ್ಟಿಕ್ ಅನಿಸ್ಬಿಡುತ್ತೆ. ಆವಾಗ ನಂಗೆ ತುಂಬ ಎಕ್ಸಾಸ್ಟ್ ಅನಿಸ್ತಾ ಇತ್ತು, ಬಟ್ ಟಯರ್ಡ್ ಅನ್ನಿಸ್ತಾ ಇರಲಿಲ್ಲ ಬಿಕಾಸ್ ದಿಸ್ ಇಸ್ ಸಮಥಿಂಗ್ ವಿಚ್ ಐ ರಿಯಲಿ ಎಂಜಾಯ್ ಡೂಯಿಂಗ್ ಇಟ್. ಸೊ ಹಾಗಾಗಿ ನನಗೆ ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇರಲಿಲ್ಲ. ಇಟ್ ವಾಸಂಟ್ ಎಕ್ಟಿಕ್ ಫಾರ್ ಮೀ, ಬಟ್ ಅಟ್ ದಿ ಸೇಮ್ ಟೈಮ್ ಇಟ್ ವಾಸಂಟ್ ಈಸಿ ಫಾರ್ ಮೀ. ಸೊ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಎಲ್ಲ ಮಾಡಬೇಕಿತ್ತು. ಅವಾಗ ನಾನು ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು ಸ್ವಲ್ಪ ಪರ್ಸ್ನಲ್ ಲೈಫ್ ಮೇಲೆ ಫೋಕಸ್ ಮಾಡಬೇಕಾಗಿದ್ದರಿಂದ ಅಲ್ಲಿ ಸ್ವಲ್ಪ ನಾನು ಬ್ರೇಕ್ ತಗೊಂಡೆ. ಅಲ್ಲಿ ನನಗೆ ಅದು ಬ್ರೇಕ್ ಆಗಿದ್ದು. ಅದರ್ವೈಸ್ ನಾನು ಅದನ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಬಿಕಾಸ್ ಅವಾಗಲೇ ನನಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗಿದ್ದು. ಅವಾಗ ರೆಗ್ಯುಲರ್ ಆಗಿ ನಾನು ಪೋಸ್ಟ್ ಮಾಡ್ತಾ ಇದ್ದೆ ಅಲ್ವಾ, ನಂದು ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಅದಾದ್ಮೇಲೆ ನಾನು ಸ್ವಲ್ಪ ಬ್ರೇಕ್ ತಗೊಂಡಿದ್ದಕ್ಕೆ ವ್ಯೂಸ್ ಎಲ್ಲ
ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಇವಾಗ ಐ ಆಮ್ ರಿಯಲಿ ಯುನೋ ಟ್ರೈಂಗ್ ಟು ಅಪ್ಲೋಡ್ ಆನ್ ರೆಗ್ಯುಲರ್ ಬೇಸಿಸ್. ಎಷ್ಟಾದರೂ ಕಷ್ಟ ಆಗಲಿ ಪರವಾಗಿಲ್ಲ, ಬಟ್ ಐ ರಿಯಲಿ ವಾಂಟ್ ಟು ಅಪ್ಲೋಡ್ ಆನ್ ರೆಗ್ಯುಲರ್ ಬೇಸಿಸ್ನಲ್ಲಿ ನಾನು ಹೇಗಾದರೂ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ. ಸೊ ಆ ಒಂದು ರುಟೀನ್ಗೆ ಅಡ್ಜಸ್ಟ್ ಆಗೋ ಸ್ವಲ್ಪ ಟೈಮ್ ತಗೋತಾ ಇದೆ. ದಟ್ಸ್ ಹೌ ಇಟ್ ಈಸ್. ಆ ಥರ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಥಿಂಗ್ ಕಮ್ಸ್ ಈಸಿ. ಐ ನೋ ದಟ್ ಇನ್ ಆರ್ಡರ್ ಟು ಗೇನ್ ಸಮಥಿಂಗ್ ಯು ವಿಲ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ಸರ್ಟೈನ್ ಥಿಂಗ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಶೂಟಿಂಗ್ ಇರ್ಬೋದು ಅಥವಾ ನೀವು ಎಡಿಟಿಂಗ್ ಮಾಡೋದಿರ್ಬೋದು, ಅದೆಲ್ಲ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಆಗಲ್ಲ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ನೀವು ಸ್ಮಾರ್ಟ್ ವರ್ಕ್ ಮಾಡ್ಬೋದು ಆ್ಯಂಡ್ ಹಾರ್ಡ್ ವರ್ಕ್ ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಶೂಟಿಂಗ್ ಆ್ಯಂಡ್ ಎಡಿಟಿಂಗ್ ಸ್ಮಾರ್ಟ್ ವರ್ಕ್ ಎಲ್ಲ ವರ್ಕ್ ಆಗೋದಿಲ್ಲ, ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ನೀವು ಎಡಿಟಿಂಗ್ ಇರೋದಿರ್ಬೋದು, ಅದನ್ನು ಕೂಡ ಒಂದು ಹಾರ್ಡ್ ಥರ. ಸೊ ಎಡಿಟಿಂಗ್ ಕೂಡ ಇಸ್ ನಾಟ್ ದಟ್ ಈಸಿ. ಯು ಡೋಂಟ್ ರಿಮೆಂಬರ್ ವೆನ್ ಐ ಸ್ಟಾರ್ಟ್ ಫಾರ್ ಎಡಿಟಿಂಗ್ ಫಾರ್ ದಿ ಫಸ್ಟ್ ಟೈಮ್ ಅಲ್ಲ, ಆ ಟೈಮ್ನಲ್ಲಿ ನಾನು ಆಲ್ಮೋಸ್ಟ್ ಲೈಕ್ 5.5 hours ತೊಗೊಂಡಿದ್ದೀನಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಬಿಕಾಸ್ ಇಫ್ ಯು ಆರ್ ಯೂಸಿಂಗ್ ನಾರ್ಮಲ್ ಲ್ಯಾಪ್ಟಾಪ್, ಅದರಲ್ಲಿ ನಿಮಗೆ ಅಪ್ಲೋಡ್ ಮಾಡೋದು ಸಖತ್ ಕಷ್ಟ ಆಗುತ್ತೆ. ಬಟ್ ಇವಾಗ ನಾನು ಸ್ವಲ್ಪ ಕಮ್ಮಿ ಟೈಮ್ ತಗೋತೀನಿ. ಬಟ್ ಇನಿಷಿಯಲಿ ವೆನ್ ಐ ವಾಸ್ ಲರ್ನಿಂಗ್, ಅವಾಗ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೋತಾ ಇದ್ದೆ. ದಟ್ಸ್ ಹೌ ಇಟ್ ಈಸ್. ಸೊ ದಟ್ಸ್ ಹೌ ಐ ವಾಸ್ ಮ್ಯಾನೇಜಿಂಗ್. ಆ್ಯಂಡ್ ಲೆಟ್ಸ್ ಸಿ ಇಟ್ ಈಸ್ ಮಾಡ್ತಾ ಇದ್ದೀನಿ ಇವಾಗ, ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು. ಆ್ಯಂಡ್ ಇದು ಜಸ್ಟ್ ರ್ಯಾಂಡಮ್ ವ್ಲಾಗ್ ಆಗಿತ್ತು. ಅಂದರೆ ಐ ಆಮ್ ಟ್ರೈಂಗ್ ಟು ಗೆಟ್ ಬ್ಯಾಕ್ ಇನ್ ಟು ರುಟೀನ್ ಅಷ್ಟೇ. ಇನ್ಮೇಲೆ ನಾನು ಫಸ್ಟ್ ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿ, ಅದಾದ್ಮೇಲೆ ಐ ವಿಲ್ ಕಮ್ ಅಪ್ ವಿತ್ ಡಿಫ್ರೆಂಟ್ ಕಂಟೆಂಟ್. ಬಿಕಾಸ್ ಐ ವಾಂಟೆಡ್ ಟು ಇಂಟ್ರಾಕ್ಟ್ ವಿತ್ ಯು ಗೈಸ್. ಫಸ್ಟ್ ಟೈಮ್ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ವಾ. ಬಿಗಿನಿಂಗ್ನಲ್ಲಿ ಐ ರಿಯಲಿ ವಾಂಟೆಡ್ ಟು ಹ್ಯಾವ್ ದಟ್ ಇಂಟ್ರಾಕ್ಷನ್. ಬಿಕಾಸ್ ಸ್ವಲ್ಪ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೆ ನಾನು. ಹಾಗಾಗಿ ಆ ಫ್ಲೋ ಎಲ್ಲ ಬರಲಿ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಸ್ವಲ್ಪ ಒಂದು 4-5 ರ್ಯಾಂಡಮ್ ವ್ಲಾಗ್ ಮಾಡಿ, ಅದಾದ್ಮೇಲೆ ಒಂದು ಫ್ಲೋ ಬಂದಿದ ತಕ್ಷಣ ನಾನು ಸ್ವಿಚ್ ಆಗ್ತೀನಿ. ಆ್ಯಂಡ್ ಎಸ್, ಬಿಕಾಸ್ ನನಗೂ ಅದು ತುಂಬ ದಿವಸ ಆಗಿತ್ತಲ್ಲ ಕ್ಯಾಮ್ರಾ ಫೇಸ್ ಮಾಡಿ ಎಲ್ಲ. ಸೊ ಹಾಗಾಗಿ ಇಟ್ ಈಸ್ ಲೈಕ್ ದೇರ್ ವಾಸ್ ಎ ಟೈಮ್ ನಾನು ಆರಾಮಾಗಿ ಕ್ಯಾಮ್ರಾ ಮುಂದೆ ಲೈಕ್ ಯಾರ್ದೋ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಅದು ಡಿಸ್ಕನೆಕ್ಟ್ ಆಗಿಬಿಡೋದ್ರಿಂದ ಐ ಜಸ್ಟ್ ವಾಂಟೆಡ್ ಟು ಹ್ಯಾವ್ ದಟ್ ಇಂಟ್ರಾಕ್ಷನ್ ಅಷ್ಟೇ. ಆ್ಯಂಡ್ ಸ್ವಲ್ಪ ನಾನು ಥಿಂಗ್ಸ್ಗಳನ್ನೆಲ್ಲ ತೊಗೊಂಡಿದ್ದೆ. ಬಟ್ ಇವಾಗ ನಾನು ಇದನ್ನ ತೋರ್ಸಕ್ಕೆ ಹೋಗೋದಿಲ್ಲ. ಕಪಲ್ ಆಫ್ ಪ್ರಾಡಕ್ಟ್ಸ್ಗಳು ಬರುತ್ತೆ, ಅದಾದಮೇಲೆ ನಾನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ದಟ್ಸ್ ಇಟ್ ಫಾರ್ ಟುಡೇ. ಇವಾಗ ನಾನು ಫ್ರೆಶನ್ ಅಪ್ ಆಗಿ ಅದಾದಮೇಲೆ ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡಿ ತಾಚೆ ಮಾಡಬೇಕು. ಎಸ್, ಫ್ರೆಶ್ ಅಪ್ ಆಗೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಫೇಸಲ್ಲಿರೋ ಡರ್ಟ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಐ ಆಮ್ ಯೂಸಿಂಗ್ ಕ್ವೆಂಚ್ ಡರ್ಟ್ ಡಿಸಾಲ್ವಿಂಗ್ ಕ್ಲೆನ್ಸಿಂಗ್ ಬಾಮ್. ಜನರಲ್ ದಿಸ್ ಇಸ್ ಅನ್ ಅಮೇಸಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ, ಲಿಂಕ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ, ನಾನು ಲಿಂಕ್ ಪ್ರೊವೈಡ್ ಮಾಡ್ತೀನಿ. ದಿಸ್ ಇಸ್ ಅನ್ ಅಮೇಸಿಂಗ್ ಪ್ರಾಡಕ್ಟ್. ನನಗಂತೂ ತುಂಬ ತುಂಬ ಇಷ್ಟ ಆಗಿದೆ ಇದು. ಜನರಲಿ ನನಗೆ ಎಲ್ಲ ಕ್ಲೆನ್ಸಿಂಗ್ ಬಾಮ್ ಯೂಸ್ ಮಾಡ್ತಾ ಇದ್ದೆ ಅಲ್ವಾ, ಅದು ತುಂಬ ಸ್ಟಿಕ್ಕಿ ಆಗ್ತಾ ಇತ್ತು. ಫೇಸ್ ವಾಶ್ ಮಾಡಿದ್ರು ನಮ್ಗೆ ಗೊತ್ತಾಗ್ತಾ ಇತ್ತು, ಸ್ವಲ್ಪ ಆಯಿಲಿ ಥರ ಫೀಲ್ ಆಗ್ತಾ ಇತ್ತು. ಬಟ್ ದಿಸ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್. ನೀವು ಏನೂ ಇಲ್ಲ, ಜಸ್ಟ್ ನೀವು ಫೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಜಸ್ಟ್ ವಾಟರ್ನಲ್ಲಿ ಹೀಗೆ ವಾಶ್ ಮಾಡಿಬಿಟ್ರೆ ನಾನ್ ಸ್ಟಿಕ್ಕಿ, ಕಂಪ್ಲೀಟ್ಲಿ ನಾನ್ ಸ್ಟಿಕ್ಕಿ ಹೋಗ್ಬಿಡುತ್ತೆ. ಆ್ಯಂಡ್ ಫೇಸ್ನಲ್ಲೂ ಕೂಡ ನಿಮಗೆ ಆ ಜಿಡ್ ಥರ ಏನೂ ಇರೋದಿಲ್ಲ, ತುಂಬ ಕ್ಲೀನಾಗಿ ಅನಿಸುತ್ತೆ. ಆ್ಯಂಡ್ ಜಸ್ಟ್ ನೀವು ಹ್ಯಾಂಡ್ ವಾಶ್ ಇರ್ಬೋದು, ಕ್ಲೆನ್ಸರ್ ಇರ್ಬೋದು, ಏನು ಯೂಸ್ ಮಾಡೋದು ಬೇಕಾಗಿಲ್ಲ, ಸಖತ್ತಾಗಿ ರಿಮೂವ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ಇದು. ಆಕ್ಸಿಡೆಂಟಲಿ ನಾನು ಇದನ್ನು ಆರ್ಡರ್ ಮಾಡಿದ್ದು. ಮುಂಚೆ ನಾನು ಬೇರೆದು ಯೂಸ್ ಮಾಡ್ತಾ ಇದ್ದೆ, ಬಟ್ ಅದೆಲ್ಲೋ ನಾನು ಇಟ್ಬಿಟ್ಟಿದ್ದೀನಿ, ಎಲ್ಲಿ ಇಟ್ಟಿದ್ದೀನಿ ಅಂತಲೇ ಗೊತ್ತಿಲ್ಲ. ಹಾಗಾಗಿ ಇನ್ನೊಂದು ಆರ್ಡರ್ ಮಾಡ್ಕೊಂಡಿದ್ದೆ. ಲಕ್ಕಿಲಿ ನನಗೆ ಈ ಪ್ರಾಡಕ್ಟ್ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ಬಟ್ ಆಕ್ಸಿಡೆಂಟಲಿ ನಾನು ಇದನ್ನ ಆರ್ಡರ್ ಮಾಡ್ಕೊಂಡು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ದಿಸ್ ಇಸ್ ಮೈ ಗೋ ಟು ಪ್ರಾಡಕ್ಟ್ ಅನ್ಸುತ್ತೆ ಇನ್ಮೇಲೆ. ಇದನ್ನ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, ನಾನು 1 week ಮೇಲೆಯಿಂದನೂ 1.5 week 2 weeks ಆಗಿರ್ಬೋದು ಅನ್ಸುತ್ತೆ. ಸೊ ಅವಾಗಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಜಸ್ಟ್ ಇದನ್ನ ಸೊ ನೀಟಾಗಿ ಇದನ್ನ ನೀವು
ನೀವು ಕಾಜಲ್ ಹಾಕೊಂಡಿದ್ರೆ ಐಲೈನರ್ ಎಲ್ಲ ಅದನ್ನು ನೀಟಾಗಿ ರಿಮೂವ್ ಆಗುತ್ತೆ. ಏನು ಮೇಕಪ್ ಎಲ್ಲ ಹಾಕೊಂಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಅಂಡ್ ಕಾಜಲ್ ಅಷ್ಟೇ, ಮಾಯಿಶ್ಚರೈಸರ್ ಹಾಕೊಂಡಿದ್ದೀನಿ. ಬಟ್ ಇನ್ ಕೇಸ್ ನೀವೇನಾದ್ರೂ ಫೌಂಡೇಶನ್ ಇರ್ಬೋದು ಅದೆಲ್ಲ ಹಾಕೊಂಡಿದ್ರೆ ತುಂಬಾ ನೀಟಾಗಿ ರಿಮೂವ್ ಮಾಡುತ್ತೆ. ಸೊ ಅದಾದ್ಮೇಲೆ ಕಾಟನ್ನ ತಗೊಂಡು ನಾನು ಈ ತರ ಇದನ್ನ ವೈಪ್ ಮಾಡ್ಕೋತೀನಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ, ಎಲ್ಲ ಡರ್ಟ್ ಎಲ್ಲ ಇರ್ಬೋದು ಎಲ್ಲದನ್ನು ಕೂಡ ತುಂಬಾ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ, ಎಲ್ಲದನ್ನು ನೀಟಾಗಿ ಕ್ಲೀನ್ ಆಗುತ್ತೆ. ಅಂಡ್ ಆಲ್ಸೋ ನಿಮಗೆ ಹಿಂಗೆ ಟಚ್ ಮಾಡ್ಕೊಂಡಾಗ ಸ್ಟಿಕ್ಕಿ ತರ ಫೀಲ್ ಕೊಡೋದಿಲ್ಲ, ತುಂಬಾ ಚೆನ್ನಾಗಿ ಇದಾಗುತ್ತೆ, ಕ್ಲೀನ್ ಮಾಡುತ್ತೆ, ನೀಟಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದಕ್ಕೆ ನಾನು ಎಷ್ಟು ಪೇ ಮಾಡಿದ್ದೀನಿ ಅಂತ ನೆನಪಿಲ್ಲ, ಬಟ್ ಇಟ್ಸ್ ವರ್ತ್. ಓಕೆನಾ, ಐ ಥಿಂಕ್ 699 ಅಂತ ತೋರಿಸ್ತಾ ಇದೆ. ಬಟ್ ಏನಾದರೂ ಆಫರಲ್ಲಿ ಅಥವಾ ಡಿಸ್ಕೌಂಟಲ್ಲಿ ತೊಗೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ವರ್ತ್ ಪೇಯಿಂಗ್, ಎವ್ರಿ ಸಿಂಗಲ್ ಪೆನ್ನಿ ಕೂಡ ವರ್ತ್ ಇದೆ ಇದಕ್ಕೆ ಪೇ ಮಾಡಿರೋದು. ಬಿಕಾಸ್ ಅಷ್ಟು ಚೆನ್ನಾಗಿ ಡರ್ಟ್ ಎಲ್ಲ ರಿಮೂವ್ ಮಾಡುತ್ತೆ. ಆ್ಯಂಡ್ ತುಂಬ ಈಸಿ. ಒಂದೊಂದ್ಸಲ ನಾನು ಪೇಷನ್ಸ್ ಇಲ್ಲ ನನಗೆ ಫೇಸ್ ವಾಶ್ ಮಾಡೋದಕ್ಕೆ ಅಂತ ಹೇಳಿದಾಗ ಈ ಥರ ಎಲ್ಲ ವೈಪ್ ಮಾಡಿಕೊಂಡು ನಿದ್ದೆ ಮಾಡ್ತೀನಿ. ಸಮ್ಟೈಮ್ಸ್ 1 or 2 times ಆ ಥರ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಸ್ಟಿಕ್ಕಿ ಥರ ಫೀಲ್ ಆಗೋದಿಲ್ಲ. ತುಂಬ ನಾರ್ಮಲ್ ಆಗಿ ಅನಿಸುತ್ತೆ ಸ್ಕಿನ್. ನಾರ್ಮಲ್ ಆಗಿ ಅಲೋವೆರಾ ಜೆಲ್ ಹಾಕೊಂಡಿದ್ದೀರಾ ಅನ್ನೋ ಥರ ಫೀಲ್ ಕೊಡುತ್ತೆ. ಅರ್ಲಿ ಮಾರ್ನಿಂಗ್ ಎದ್ದಾಗ ಫ್ರೆಶ್ ಆಗಿರುತ್ತೆ. ಜನರಲಿ ನಾನು ಬೇರೆ ಕ್ಲೆನ್ಸಿಂಗ್ ಬಾಂಬ್ಗಳೆಲ್ಲ ಯೂಸ್ ಮಾಡಿದ್ದೀನಿ ಅಲ್ವಾ, ಸ್ಟಿಕ್ಕಿ ಅನಿಸ್ತಿರುತ್ತೆ. ಅದನ್ನ ರಿಮೂವ್ ಮಾಡೋದಕ್ಕೆ ನೀವು ಕ್ಲೆನ್ಸರ್ ಯೂಸ್ ಮಾಡಿದ್ರೂ ಕೂಡ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ದಿಸ್ ಇಸ್ ಲೈಕ್ ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ. ಈ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಗಿದೆ. ನಿಮ್ಗೇನಾದರೂ ಇನ್ ಕೇಸ್ ಇದು ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ಲಿಂಕ್ ಪ್ರೊವೈಡ್ ಮಾಡ್ತೀನಿ ನಿಮಗೆ. ಇವಾಗ ನಾನು ಫ್ರೆಶ್ನಪ್ ಆಗಿ ನಾನು ಹೇಳಿದಾಗೆ ಎಡಿಟಿಂಗ್ ಮಾಡಿಬಿಟ್ಟು ಅದಾದಮೇಲೆ ನಿದ್ದೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.